ದೇವರ ಪವಿತ್ರವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಮುಂಚಾನೆಯಲ್ಲಿ ದೇವರ ವಾಕ್ಯವನ್ನು ವೀಕ್ಷಿಸುವ ಎಲ್ಲ ಆ ದೇವಜನರಿಗೂ ಪ್ರಿಯರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ. ಪ್ರಿಯ ದೇವರ ಮಕ್ಕಳೇ, ಈ ಒಂದು ಮುಂಜಾನೆಯಲ್ಲಿ ನಾವು ದೇವರ ವಾಕ್ಯವನ್ನ ಓದಿಕೊಳ್ಳೋಣ. ಯೆಹೆಜ್ಕೇಲ 33ನೇ ಅಧ್ಯಾಯ 11ನೇ ವಚನವನ್ನ ನಾವು ವಾಕ್ಯ ಓದ್ಕೊಳ್ಳೋಣ. ವಾಕ್ಯ ಹೀಗೆ ಹೇಳ್ತದೆ: ನನ್ನ ಜೀವದಾಣೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಸಾದರೂ ಸಂತೋಷವಿಲ್ಲ. ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ಹಲ್ಲೆಲೂಯಾ. ದೇವರು ತನ್ನ ಹಾಣಿ ಇಟ್ಕೊಂಡು ಹೇಳ್ತಾರೆ, ದುಷ್ಟನ ಸಾವಿನಲ್ಲಿ ನನಗೆ ಸಂತೋಷವಿಲ್ಲ. ಅವನು ತನ್ನ ದುರ್ಮಾರ್ಗತನವನ್ನ ಬಿಟ್ಟು ಬಾಳುವುದೇ ನನಗೆ ಸಂತೋಷ ಎಂಬುದಾಗಿ. ನೋಡಿ, ದುಷ್ಟರು ಸಾಯುವುದು, ಕೆಟ್ಟವರು ಸಾಯುವುದು, ಪಾಪಿಷ್ಟರು ಸಾಯುವುದು ದೇವರಿಗೆ ಇಷ್ಟ ಇಲ್ಲ, ಅಲ್ಲ, ದೇವ್ರಿಗೆ ಸಂತೋಷನೂ ಇಲ್ಲ. ಯಾಕಂತ ಹೇಳಿದ್ರೆ ಅವನು ಆ ರೀತಿಯಾಗಿ ದುಷ್ಟನಾಗಿ, ದುರ್ಮಾರ್ಗಿಯಾಗಿ, ಪಾಪಿಷ್ಟನಾಗಿ ದೇವ್ರಿಗೆ ವಿರುದ್ಧವಾಗಿ ಅವನು ಸತ್ರೆ ಅವನು ನರಕಕ್ಕೆ ಹೋಗ್ತಾನೆ. ಅದಕ್ಕೆ ದೇವರು ಅವನು ಸಾವಿನಲ್ಲಿ ಸಂತೋಷಿಸುವಂತ ದೇವರಲ್ಲ. ಅವನು ಬದಲಾಗಬೇಕಂತ ಬಯಸ್ತಾನೆ. ಏನಂತ ಬಯಸ್ತಾನೆ ದೇವ್ರು ಅಂತ ಹೇಳಿದ್ರೆ, ಅವನು ತನ್ನ ದುರ್ಮಾರ್ಗವನ್ನ ಬಿಟ್ಟು ಬದುಕೋದು ದೇವರಿಗೆ ಸಂತೋಷ ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ. ಮಾತ್ರವಲ್ಲ, ಯೆಶಾಯ 55:7ನೇ ವಚನ ಹೀಗೆ ಹೇಳ್ತದೆ. ಪ್ರಿಯ ದೇವರ ಮಕ್ಕಳೇ, ಏನೆಂಬುದಾಗಿ ನೋಡುವುದಾದ್ರೆ, ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನ ತ್ಯಜಿಸಲಿ, ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಅವರನ್ನು ಕರುಣಿಸುವನು, ನಮ್ಮ ದೇವರನ್ನು ಆಶ್ರಯಿಸಲಿ, ಆತನು ಮಹಾಕೃಪೆಯಿಂದ ಕ್ಷಮಿಸುವನು ಎಂಬುದಾಗಿ. ಹಲ್ಲೆಲೂಯಾ. ನೋಡಿ, ದೇವರು ಬಯಸುವಂತ ಬಯಕೆ ಏನಾಗಿದೆ, ದೇವರು ಇಷ್ಟಪಡುವಂತ ಆ ಒಂದು ಇಷ್ಟ ಏನಾಗಿದೆ ಅಂತ ಹೇಳಿದ್ರೆ, ಪ್ರಿಯ ದೇವಜನರೇ, ದುಷ್ಟನು ತನ್ನ ದುರ್ಮಾರ್ಗವನ್ನ ಬಿಡಬೇಕು, ಕೆಡುಕನು ತನ್ನ ದುರಾಲೋಚನೆಗಳನ್ನ ಬಿಡಬೇಕು, ತ್ಯಜಿಸಬೇಕು. ಮಾತ್ರವಲ್ಲ, ಅವರು ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಅಂದ್ರೆ ದೇವರ ಹತ್ರಕ್ಕೆ ಬರಲಿ, ದೇವ್ರ ಸಮೀಪಕ್ಕೆ ಬರಲಿ ಎಂಬುದಾಗಿ ದೇವರು ಬಯಸ್ತಾನೆ. ಯಾಕಂತ ಹೇಳಿದ್ರೆ, ದೇವ್ರ ಸಮೀಪ ಬರ್ರಿ, ಆತ ನಿಮ್ಮ ಸಮೀಪಕ್ಕೆ ಬರ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತದೆ. ದೇವ್ರ ಕಡೆಗೆ ತಿರುಗಿಕೊಳ್ಳ್ರಿ, ಆತ ನಿಮ್ಮ ಕಡೆಗೆ ತಿರುಗಿಕೊಳ್ತಾನೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಆದ್ರಿಂದ ನಾವು ದೇವರ ಬಳಿಗೆ ಬರಬೇಕು, ದುಷ್ಟನು ಎಂಬುದಾಗಿ ದೇವರು ಬಯಸ್ತಾ ಇದ್ದಾನೆ, ಕರ್ತನು ಬಯಸ್ತಾ ಇದ್ದಾನೆ. ಮಾತ್ರ ಅಲ್ಲ, ಅವನು ಯಾವಾಗ ಬರ್ತಾನೆ ಆಗ ದೇವರು ಅವನನ್ನ ಕರುಣಿಸ್ತಾನೆ, ಕನಿಕರಿಸ್ತಾನೆ, ಕೃಪೆ ತೋರಿಸ್ತಾನೆ ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ ವಾಕ್ಯದಲ್ಲಿ. ನಮ್ಮ ದೇವರನ್ನು ಆಶ್ರಯಿಸಲಿ, ಆತನು ಮಹಾಕೃಪೆಯಿಂದ ಕ್ಷಮಿಸುವನು. ಯಾವಾಗ ದೇವರನ್ನು ಆಶ್ರಯಿಸ್ಕೊಳ್ತೀವೋ ಆತನು ನಮ್ಮನ್ನ ಕ್ಷಮಿಸುವಂತ ದೇವರಾಗಿದ್ದಾನೆ ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ನಾವು ದೇವರ ಸಮೀಪಕ್ಕೆ ಬಂದು ನಾವು ಮಾಡುವ ತಪ್ಪುಗಳನ್ನು ಒಪ್ಪಿಕೊಳ್ಳುವುದಾದ್ರೆ, ನಾವು ಮಾಡಿದಂತ ದುಷ್ಕೃತ್ಯಗಳನ್ನ ದೇವರ ಮುಂದೆ ಹೇಳ್ಕೊಳ್ಳುವುದಾದ್ರೆ, ಆತನು ಕ್ಷಮಿಸುವಂತ ದೇವರು ಆತನಾಗಿದ್ದಾನೆ. ಮಾತ್ರವಲ್ಲ, 2 ಪೇತ್ರ 3ನೇ ಅಧ್ಯಾಯ ಈ ಒಂದು 9ನೇ ವಚನದಲ್ಲಿ ಹೀಗೆ ಹೇಳ್ತದೆ: ಯಾವನಾದ್ರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತೀರಿಕೊಳ್ಳಬೇಕೆಂದು ಅಪೇಕ್ಷಿಸುವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿ ಉಳ್ಳವನಾಗಿದ್ದಾನೆ ಎಂಬುದಾಗಿ. ನೋಡ್ರಿ, ದೇವರು ಯಾವನಾದ್ರೂ ನಾಶವಾಗೋದಲ್ಲಿ, ಕೆಟ್ಟು ಹೋಗೋದ್ರಲ್ಲಿ ಯೇಸು ಸ್ವಾಮಿ ಇಷ್ಟಪಡುವಂತವನಲ್ಲ, ತಂದೆಯಾದ ದೇವರು ಇಷ್ಟಪಡುವಂತವನಲ್ಲ. ಅವನು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಾಗಿ ದೇವರು ಬಯಸುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಹಲ್ಲೆಲೂಯಾ. ಉದಾಹರಣೆಯಾಗಿ ನಾವು ಬೈಬಲ್ ಅಲ್ಲಿ ನಾವು ನೋಡುವಾಗ, ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯವನ್ನ ಗಮನಿಸುವಾಗ ಅಲ್ಲಿ ಸೌಲನ ಕುರಿತಾಗಿ ನಾವು ನೋಡ್ತೀವಿ. ಆ 9ನೇ ಅಧ್ಯಾಯ 1-2ನೇ ವಚನ ಹೀಗೆ ಹೇಳ್ತದೆ: ಸೌಲನು ಇನ್ನೂ ಕರ್ತನ ಶಿಷ್ಯರ ಮೇಲೆ ರೌದ್ರನಾಗಿದ್ದು ಬೆದರಿಕೆಯ ಮಾತುಗಳನ್ನು ಆಡುತ್ತಾ ಅವರನ್ನು ಸಂಹರಿಸಬೇಕೆಂದು ಆಸೆ ಪಡುತ್ತಾ ಮಹಾಯಾಜಕನ ಬಳಿಗೆ ಹೋಗಿ, ಆ ಮಾರ್ಗವನ್ನು ಹಿಡಿದವರು ಯಾರ್ಯಾರು ಸಿಕ್ಕಿದರೆ ಅವರನ್ನು ಗಂಡಸರಾದರೂ ಸರಿಯೇ ಹೆಂಗಸಾದರಾದರೂ ಸರಿಯೇ ನಾನು ಅವರಿಗೆ ಬೇಡಿ ಹಾಕಿಸಿ ಯೆರೂಸಲೇಮಿಗೆ ತರುವಂತೆ ದಮಸ್ಕದಲ್ಲಿರುವ ಆಯಾ ಸಭಾ ಮಂದಿರದವರಿಗೆ ನೀನು ಕಾಗದ ಕೊಡಬೇಕೆಂದು ಅವನನ್ನು ಬೇಡಿಕೊಂಡನು ಎಂದೆ. ನೋಡ್ರಿ, ಈ ಸೌಲನು ಯಾರೆಲ್ಲ ಯೇಸುವನ್ನ ನಂಬಿದ್ರೋ, ಯೇಸುವನ್ನ ಆರಾಧಿಸ್ತಿದ್ರೋ, ಯೇಸು ಸ್ವಾಮಿ ಸುವಾರ್ತೆ ಸಾರ್ತಿದ್ರೋ, ಯೇಸು ಸ್ವಾಮಿಯ ಕುರಿತಾಗಿ ಒಂದು ಕಡೆ ಸೇರಿ ಪ್ರಾರ್ಥನೆ ಮಾಡ್ತಿದ್ರೋ,
ಯೇಸು ಸ್ವಾಮಿಯೇ ಪ್ರಾರ್ಥನೆ ಮಾಡ್ತಾ ಸುವಾರ್ತೆ ಸಾರ್ತಾ ಅನೇಕ ರೋಗಿಗಳನ್ನು ಬಿಡುಗಡೆ ಮಾಡ್ತಾ ಅನೇಕರ ರಕ್ಷಣೆ ಮಾರ್ಗ ನಡೆಸ್ತಾ ಹೋಗ್ತಾ ಇದ್ರು. ಇಂಥವ್ರ ಮೇಲೆ ಅವನು ರೌದ್ರ ಉಳ್ಳವನಾಗಿ, ಅದು ಕೋಪವುಳ್ಳವನಾಗಿದ್ದ ಶಿಷ್ಯರ ಮೇಲೆ ಅವ್ರನ್ನ ಏನ್ ಮಾಡ್ಬೇಕು, ಅವ್ರನ್ನ ಸೆರೆಮನೆಗೆ ಹಾಕಬೇಕು ಅಂತ ಹೇಳಿ ಅಧಿಕಾರಿಗಳಿಂದ ಪತ್ರ ತೆಗೆದುಕೊಂಡು ದಮಸ್ಕಕ್ಕೆ ಬರುವಂತದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಆ ದಮಸ್ಕಕ್ಕೆ ಬರುವಾಗ ದೇವರು ಆ ಒಂದು ಕ್ರೂರನಾಗಿರುವಂತ, ಕರ್ತನ ಸೇವೆಗೆ ಅಡ್ಡಿಯಾದಂತ, ದೇವರ ಸೇವೆಗೆ ಅಡ್ಡಿಯಾದಂತ, ದೇವರ ಮಕ್ಕಳಿಗೆ ಹಿಂಸೆ ಪಡಿಸುವಂತ ಆ ವ್ಯಕ್ತಿಯನ್ನ ನಾಶ ಮಾಡ್ಬೇಕಂತ ದೇವರು ಬಯಸಿಲ್ಲ. ಯೇಸು ಸ್ವಾಮಿ ಆ ದುಷ್ಟನನ್ನ ಶಿಷ್ಟನನ್ನಾಗಿ ಮಾಡಬೇಕೆಂಬುದಾಗಿ ದೇವರು ಯೇಸು ಸ್ವಾಮಿ ಹೇಳುವಂತ ಒಂದು ಮಾತಾಗಿದೆ. ಆಗ ಅವನನ್ನ ದರ್ಶನ ಕೊಟ್ಟು 7ನೇ ವಚನದಿಂದ ಅವನಿಗೆ ದರ್ಶನ ಕೊಟ್ಟು ದೇವರು ಅವನನ್ನು ಸಂಗಡ ಮಾತನಾಡುವಂಥದ್ದು, ಯೇಸು ಸ್ವಾಮಿ ಮಾತಾಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಆಗ ಅನನ್ಯನಿಗೆ ದೇವರು ಅಲ್ಲಿಗೆ ಹೋಗ್ಲಿಕ್ಕೆ ಹೇಳ್ತಾರೆ. ಆಗ ಅನನ್ಯನು ಹೇಳುವಂತ ಒಂದು ವಿಷಯ ಏನಾಗಿದೆ ಅಂತ ಹೇಳಿದ್ರೆ 13ನೇ ವಚನದಿಂದ ನಾವು ಓದುವಾಗ ಅಲ್ಲಿ, ಅದಕ್ಕೆ ಅನನ್ಯನು, ಕರ್ತನೇ, ಆ ಮನುಷ್ಯನು ಯೆರೂಸಲೇಮಿನಲ್ಲಿ ನಿನ್ನನ್ನು ನಂಬಿದ ದೇವಜನರಿಗೆ ಎಷ್ಟೋ ಕೇಡನುಂಟು ಮಾಡಬೇಕೆಂದು ಅವನ ವಿಷಯವಾಗಿ ಅನೇಕರಿಂದ ಕೇಳಿದ್ದೇನೆ. ನೋಡು, ದೇವ ಜನರಿಗೆ ಕೇಡು ಮಾಡ್ಬೇಕು, ಅವ್ರನ್ನ ಹೊಡಿಬೇಕು, ಅವ್ರ ಸೆರೆಮನೆಗೆ ಹಾಕಬೇಕು ಅಂತ ಹೇಳ್ಬಿಟ್ಟು ಅವನು ಪ್ರಯತ್ನ ಮಾಡ, ಅದನ್ನು ಕೇಳಿದ್ದೀನಲ್ಲ ಎಂಬುದಾಗಿ ಹೇಳುವಾಗ ದೇವರು ಉತ್ತರ ಏನಂತ ಹೇಳಿದ್ರೆ, ಯೇಸು ಸ್ವಾಮಿ ಉತ್ತರ, ಮತ್ತು ಇಲ್ಲಿಯ ನಿನ್ನ ಹೆಸರನ್ನು ಸ್ಮರಿಸುವವರಿಗೆ ಬೇಡಿ ಹಾಕಿಸುವ ಅಧಿಕಾರವನ್ನು ಮಹಾಯಾಜಕರಿಂದ ಹೊಂದಿದ್ದಾನೆ ಅಂದನು. ಕರ್ತನು ಅವನಿಗೆ, ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗೆ, ಅರಸರುಗಳಿಗೆ, ಇಸ್ರಾಯೇಲ್ ಎಲ್ಲರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದೇನೆ ಎಂಬುದಾಗಿ ದೇವರು ಆರಿಸಿಕೊಂಡಂತ ಒಂದು ಸಾಧನವನ್ನಾಗಿ ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ಪೌಲನನ್ನಾಗಿ ದೇವರು ಮಾಡಿದ್ರು, ದುಷ್ಟನನ್ನ ಶಿಷ್ಟನನ್ನಾಗಿ ಯೇಸು ಸ್ವಾಮಿ ಮಾಡಿದ್ರು. ಆ ದುಷ್ಟನ ಸಾವಿನಲ್ಲಿ ಅವನ ಹಾಗೆ ದುಷ್ಟತನದಲ್ಲಿ ಸಾಯುವುದು ಯೇಸು ಸ್ವಾಮಿಗೆ ಇಷ್ಟ ಇಲ್ಲ. ಅವನು ದೇವ್ರ ಕಡೆಗೆ ತಿರುಗಿಕೊಳ್ಬೇಕೆಂಬುದಾಗಿ ಆತನು ಬಯಸ್ತಾನೆ. ಪ್ರಿಯ ದೇವ ಜನರೇ, ನಾವು ಇನ್ನೊಂದು ಉದಾಹರಣೆಯನ್ನು ನಾವು ನೋಡುವಾಗ ಈ ಲೂಕನ ಸುವಾರ್ತೆ 15ನೇ ಅಧ್ಯಾಯಕ್ಕೆ ನಮ್ಮ ಬೈಬಲ್ ಅನ್ನು ತೆಗೆದುಕೊಳ್ಳುವಾಗ ಅಲ್ಲಿ ತಪ್ಪಿ ಹೋದ ಕುಮಾರನ ಕುರಿತಾಗಿ ನಾವು ನೋಡ್ತೀವಿ. ಅವನು ತಂದೆಯಿಂದ ಆಸ್ತಿ ತೆಗೆದುಕೊಂಡು ಅದನ್ನು ಮಾರಿ ದೂರ ದೇಶಕ್ಕೆ ಹೋಗಿ ಪೋಲಿಯಾಗಿ, ಪಟಿಂಗನಾಗಿ, ದುಷ್ಟನಾಗಿ, ಅವನು ಮನಸ್ಸಿಗೆ ಬಂದಂಗೆ ಜೀವಿಸಿ ಆ ಹಣನೆಲ್ಲ ವ್ರಯ ಮಾಡಿ, ವೇಸ್ಟ್ ಮಾಡಿ, ಕೊನೆಗೆ ತಿನ್ನಕ್ಕೆ ಅನ್ನ ಇಲ್ಲದಂತ ಪರಿಸ್ಥಿತಿಯಲ್ಲಿ ಇರುವಾಗ ಅವನಿಗೊಂದು ತಪ್ಪಿನ ಅರಿವು ಉಂಟಾಗ್ತದೆ. ಅಯ್ಯೋ, ನನ್ನ ತಂದೆ ಮನೆಯಲ್ಲಿ ಅಷ್ಟೊಂದು ಜನ ಇದಿರಲ್ಲ, ಎಷ್ಟೊಂದು ಹಾಳುಗಳು ಅನ್ನ ತಿಂತಾರಲ್ಲ, ನಾನಿಲ್ಲಿ ಊಟ ಇಲ್ಲದೆ ಇದೀನಲ್ಲ, ನಾನು ಹೋಗಿ ನನ್ನ ತಂದೆಗೆ ಕ್ಷಮೆ ಕೇಳ್ತೀನಿ ಎಂಬುದಾಗಿ ಅವನು ಪಶ್ಚಾತ್ತಾಪ ಪಡುವಾಗ ಆ 15ನೇ ಅಧ್ಯಾಯ 21ನೇ ವಚನ ನೋಡ್ಬೇಕಾದ್ರೆ ದೂರದಿಂದ ಮಗ ಬರೋದಂತ ತಂದೆ ನೋಡಿ ಓಡಿ ಹೋಗಿ ಅವನನ್ನು ಅಪ್ಪಿಕೊಂಡು ಮುತ್ತಿಟ್ಟು ಅವನಿಗೆ, ಹಾಳುಗಳಿಗೆ ಹೇಳ್ತಾರೆ, ನೋಡಿ ನನ್ನ ಮಗ ತಪ್ಪಿ ಹೋಗಿದ್ದೀನಿ, ಪೋಲಿ ಹೋಗಿದ್ದೀನಿ, ಈಗ ಬದುಕಿ ಬಂದಿದ್ದಾನೆ, ಅವನಿಗೆ ಜೋಡಿ ಮೆಡಿಸಿರಿ, ಚಪ್ಪಲಿ ಕಳ್ಕೊಂಡು ಇಲ್ಲ, ಅವನಿಗೆ ನಿಲುವಂಗಿ ಉಡಿಸಿರಿ, ಬಟ್ಟೆ ಹರಿದೋಗಿದೆ, ಉಂಗುರುಗಳು ಕಳ್ಕೊಂಡ, ಎಲ್ಲ ಬಂಗಾರಗಳನ್ನೆಲ್ಲ ಕಳ್ಕೊಂಡ, ಅದನ್ನ ಉಂಗುರುಗಳನ್ನು ತೊಡಿಸಿರಿ ಎಂಬುದಾಗಿ ಹೇಳಿದ್ರು. ಯಾಕಂತ ಹೇಳಿದ್ರೆ ಕ್ಷಮಿಸುವಂತ ಯೇಸು, ಪ್ರೀತಿಸುವಂತ ಯೇಸು ಖಂಡಿತವಾಗಿ ಆ ದುಷ್ಟರ, ಕೆಟ್ಟವರ, ಪಾಪಿಷ್ಟರ ಸಾವಿನಲ್ಲಿ ಆತನಿಗೆ ಸಂತೋಷ ಇಲ್ಲ. ನೀವುಗಳು ನರಕಕ್ಕೆ ಹೋಗೋದು ಆತನಿಗೆ ಇಷ್ಟ ಇಲ್ಲ. ಆದ್ರೆ ಆತನೇನು ಬದಲಾಯಿಸಬೇಕಂತ ನೋಡ್ತಾನೆ. ಇವತ್ತು ಸಹ ಯಾರೆಲ್ಲ ಇನ್ನು ಬದಲಾಗ್ಲಿಲ್ಲ, ತಮ್ಮ ತಮ್ಮ ಜೀವಿತಗಳನ್ನ, ನಡತೆಗಳನ್ನ ಶುದ್ಧಿ ಮಾಡ್ಕೊಳ್ಳಿಲ್ವಾ, ಸರಿ ಮಾಡ್ಕೊಳ್ಳಿಲ್ವಾ, ದೇವ್ರ ಕಡೆಗೆ ಬರ್ಲಿಲ್ವಾ, ಇನ್ನು ದೇವ್ರ ಕಡೆಗೆ ತಿರುಗಿಕೊಳ್ಳಿಲ್ವಾ, ದೇವ್ರ ಸಮಯಕ್ಕೆ ಬರ್ಲಿಲ್ವಾ, ಖಂಡಿತವಾಗಿ ಇವತ್ತು ಒಂದು ತೀರ್ಮಾನ ಮಾಡ್ರಿ, ಯೇಸು ಸ್ವಾಮಿ ಬಳಿಗೆ ಬನ್ರಿ, ತಾವು ಮಾಡಿದ ತಪ್ಪುಗಳನ್ನು, ಅಪರಾಧಗಳನ್ನು ಒಪ್ಪಿಕೊಳ್ಳ್ರಿ, ಕ್ಷಮಾಪಣೆ ಕೇಳ್ರಿ, ಅದನ್ನು ಪಶ್ಚಾತ್ತಾಪ ಪಡ್ರಿ. ಕ್ಷಮಿಸುವಂತ ದೇವರು, ಕೃಪೆ ತೋರಿಸುವಂತ ದೇವರು ಯೇಸು ಸ್ವಾಮಿ ಆತನಾಗಿದ್ದಾನೆ. ತಿರುಗಿ ನಿನ್ಗೊಂದು ಹೊಸ ಜೀವನವನ್ನ, ಹೊಸ ಬದುಕನ್ನ, ಬಾಳನ್ನ ಕೊಟ್ಟು, ಯಾರು ಇವನು ಕೆಟ್ಟವನು, ಇವನು ದುಷ್ಟನು, ಇವನು ಸರಿ ಇಲ್ಲ, ಇವನು ಪಾಪಿಷ್ಟ, ಇವನು ಒಳ್ಳೆಯವನಲ್ಲ ಅಂತ ದೂಷಿಸುತ್ತೋ ಸಮಾಜ, ಸಮುದಾಯ, ನಿನ್ನ ಜನ, ಅದೇ ಜನಗಳ ಮಧ್ಯೆ ನಿನ್ನನ್ನ ಹೊಗಳುವಂತೆ, ನಿನ್ನನ್ನ ದೇವರು ಮೇಲಕ್ಕೆ ತರಲಿಕ್ಕೆ ಆತನಿಗೆ ಶಕ್ತನಾಗಿದ್ದಾನೆ ಯೇಸು ಸ್ವಾಮಿ. ಅದನ್ನ ಕೈ ಒಪ್ಪಿಸಿಕೊಡೋಣ, ಪ್ರಾರ್ಥನೆ ಮಾಡುವ. ಪರಿಶುದ್ಧನ ಅಂತ ದೇವರೇ, ಇವತ್ತು ಯಾರೆಲ್ಲ ಈ ವಾಕ್ಯವನ್ನು ವೀಕ್ಷಿಸ್ತಾರೋ, ಇವತ್ತು ಅವರೆಲ್ಲ ದುಷ್ಟರು, ದುರ್ಮಾರ್ಗರು, ಕೆಟ್ಟವರಾಗಿ ಇರಬಹುದು, ಸಮಾಜ ಆಗಿ ದೂಷಿಸಬಹುದು, ಆದ್ರೆ ನೀನು ದೂಷಿಸುವಂತ ದೇವರೆಲ್ಲ ಯೇಸುವೆ, ದುಷ್ಟನನ್ನ ಶಿಷ್ಟನನ್ನಾಗಿ ಮಾಡುವಂತ, ಪರಿವರ್ತಿಸುವಂತ ದೇವರು, ಸೌಲನನ್ನ ಪೌಲನನ್ನಾಗಿ ಮಾರ್ಪಡಿಸಿದಂತ ದೇವರು,
ಆ ತಪ್ಪಿ ಹೋದ ಕುಮಾರ ಕರ್ತನ ಎಲ್ಲ ಕಳ್ಕೊಂಡು ಬಂದಾಗಲೂ ಸಹ ಅವನು ಪ್ರೀತಿಸಿ ಕ್ಷಮಿಸಿ ಅಪ್ಪಿಕೊಂಡಂತ ದೇವ್ರು ನೀವಾಗಿದ್ರೆ ಯೇಸಪ್ಪ. ಇವತ್ತು ಯಾರೆಲ್ಲ ತಪ್ಪು ಮಾಡಿ ಇವತ್ತಿದ್ದಾರೆ ಅವರೆಲ್ಲರೂ ನಿನ್ನ ಬಳಿಗೆ ಬರುವಂತೆ, ನಿನ್ನ ಕೃಪೆ ಹೊಂದಿಕೊಳ್ಳುವಂತೆ ಸಹಾಯ ಮಾಡು. ನೀನು ಕೃಪೆ ಮಾಡಿ ಸ್ತೋತ್ರ ಪ್ರಾರ್ಥನೆ ಕೇಳಿಸ್ಕೊಳ್ಳಿ ಯೇಸು ನಾಮದಲ್ಲಿ ತಂದೆ, ಆಮೆನ್.